किया गया है। नेक्स्ट हमारी लास्ट फार्मर है श्री प्रवीण हेबगोले जी, कर्नाटका से है। मौसम आधारित कृषि पद्धतियों जैसे कि बुआई, सिंचाई का समय निर्धारण, उर्वरक का प्रयोग और फसल संरक्षण जैसे तकनीकों को अपनाया और अपनाकर अपना उत्पादन और आय बढ़ाया है। सारे किसान को संस्थान की तरफ से हार्दिक शुभकामनाएं और बधाइयों देते हैं हमने। थैंक यू सो मच। ನಾನು ಪ್ರವೀಣ್ ಹೆಬ್ಗೋಳಿ, ಕರ್ನಾಟಕ ರಾಜ್ಯ ಪ್ರಗತಿಪರ ಯುವ ರೈತ ಸಂಘದ ರಾಜ್ಯಾಧ್ಯಕ್ಷರು. ಇವತ್ತೊಂದು ಖುಷಿ ವಿಷಯ ಅಂತ ಕೇಳಿದ್ರೆ, ಏಪ್ರಿಲ್ 12, 2026 ಕೇಂದ್ರ ಕೃಷಿ ಸಚಿವಾಲಯದ ಅಡಿಯಲ್ಲಿ ಬರುವ ಕ್ರೀಡಾ ಅಂದರೆ ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಡ್ರೈಲ್ಯಾಂಡ್ ಅಗ್ರಿಕಲ್ಚರ್, ಅಂದರೆ ಕೇಂದ್ರದ ಮರಳು ಭೂಮಿ ಕೃಷಿ ಸಂಶೋಧನಾ ಸಂಸ್ಥೆ ಅಂತ ಕನ್ನಡದಲ್ಲಿ. ಇದು ಆಲ್ ಇಂಡಿಯಾದಲ್ಲಿ ಹೈದರಾಬಾದಲ್ಲಿ ಒಂದೇ ಇರೋದು. ಆಲ್ ಇಂಡಿಯಾ ಲೆವೆಲ್ಗೆ ಹೈದರಾಬಾದಲ್ಲಿ ಏಕೈಕ ಇರೋದು. ಇವತ್ತು 42ನೇ ಫೌಂಡೇಶನ್ ಡೇ ಕ್ರೀಡಾದ್ದು. ಈ ಫಂಕ್ಷನ್ ಡೇಯಲ್ಲಿ ನಮಗೆ ರೈತ ಸಂಘಟನೆ ಕಟ್ಟಿ ಅದರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಇಲ್ಲಿಯ ವಿಜ್ಞಾನಿಗಳಾದ ಪ್ರವೀಣ್ ಸರ್ ಹವಾಮಾನ ವರದಿಯನ್ನು ಕೊಡ್ತಾ ಇರ್ತಾರೆ ಯಾವಾಗಲೂ. ಅವರು ಕೊಟ್ಟ ವರದಿಯನ್ನು ನಾನು ಎಲ್ಲ ಗ್ರೂಪಿಗೆ ಶೇರ್ ಮಾಡ್ತಿದ್ದೆ. ಹಾಗೆ ರೈತರ ಯಶೋಗಾಥೆಯನ್ನು ಯೂಟ್ಯೂಬ್ ಮೂಲಕ ಶೇರ್ ಮಾಡ್ತಾಯಿದ್ದೆ. ನನ್ನ ಉದ್ದೇಶ ರೈತರು ಬೆಳಿಬೇಕು, ರೈತರು ಮಾತಾಡಬೇಕು, ರೈತರು ನಂಬರ್ 1 ಪ್ಲೇಸಿಗೆ ಬರಬೇಕು ಅಂತ ಉದ್ದೇಶ. ಈ ಕಾರ್ಯವೈಖರಿ ನೋಡಿದ KVK ವಿಜ್ಞಾನಿಗಳಾದ ಪ್ರವೀಣ್ ಸರ್ ಹವಾಮಾನ ನನ್ನ ಡೀಟೇಲ್ ಎಲ್ಲ ಕಳಿಸಿಕೊಡುತ್ತೆ. ಡೀಟೇಲ್ ನೋಡಿದರೆ ಅವರಿಗೆ ಒಂಥರ ಶಾಕ್ ಆಗುತ್ತೆ. ಅಂದರೆ ನಾವು ಎಲ್ಲ ಕ್ಷೇತ್ರದಲ್ಲೂ ಇತ್ತು, ಅದು ಒಂದಿರೋದಿಲ್ಲ ಅಲ್ಲ. ಇದಕ್ಕೆಲ್ಲ ಕಾರಣ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕರ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜು. ಮಾರ್ಚ್ 13ರಂದು ರೈತ ಪ್ರವೀಣ್ ಹೆಬ್ಗೋಳಿಯನ್ನು ಡೇಟಿಂದ ಹೊರಗಾಕಿ ಅವಮಾನ ಮಾಡಿರುತ್ತದೆ. ಅವಮಾನ ಮಾಡಿದ್ದಕ್ಕೆ ಚರಂಡಿ ಎಲ್ಲ ಕುಡಿತು ನಾನು ವಾಟ್ಸಪ್ಪು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಹೋರಾಟ ಶುರು ಮಾಡಿದ್ದೆ. ಆದರೆ ಅವರು ರೇಡಿಯೋ ಕುಂದಾಪುರದಿಂದ ಹೊರಗೆ ಹಾಕಿದ್ದು ನಮಗೊಂದು ವರ ಆಗಿ ಫಲಿಸಿದೆ. ಇವತ್ತು ಅವ್ರು ಹೊರಗೆ ಹಾಕಿದಂತ ನಾನು ತಲೆ ವಿಷಯ ಮಾಡ್ಕೊಳ್ಳಲಿಲ್ಲ, ಟೆನ್ಷನ್ ಮಾಡ್ಕೊಳ್ಳಲಿಲ್ಲ, ಏನಿಲ್ಲ. ರೇಡಿಯೋ ಕುಂದಾಪುರ ಇದ್ದರೆ ನಾನು ಕುಂದಾಪುರ ತಾಲೂಕಿಗೆ ಮಾತ್ರ ಸೀಮಿತ ಆಗಿದೆ. ರೇಡಿಯೋ ಕುಂದಾಪುರ ಹೊರಗೆ ಹಾಕಿದ ಕೂಡಲೇ ಇಮಿಡಿಯೇಟ್ ನಾನು ಕರ್ನಾಟಕ ರಾಜ್ಯ ಪ್ರಗತಿಪರ ಯುವ ರೈತ ಸಂಘ ಸ್ಥಾಪನೆ ಮಾಡಿ ಅದರಲ್ಲಿ ಕೃಷಿ ವಿಷಯಗಳನ್ನು ರೈತರಿಗೆ ಕೊಡ್ತಾ ಬಂದೆ. ನನ್ನ ಉದ್ದೇಶ ರೈತರಿಗೆ ಮಾಹಿತಿ ಹೋಗಬೇಕು ಮತ್ತು ರೈತರು ಬೆಳಿಬೇಕು, ರೈತರು ನಂಬರ್ 1 ಪ್ಲೇಸಿಗೆ ಬರಬೇಕು. ಹಾಗೆ ಹವಾಮಾನ ಇಲಾಖೆಯ ವರದಿಯನ್ನು ಶೇರ್ ಮಾಡ್ತಿದ್ದೆ, ಒಳ್ಳೊಳ್ಳೆ ವಿಷಯಗಳನ್ನು ಶೇರ್ ಮಾಡ್ತಿದ್ದೆ. ಇದನ್ನೆಲ್ಲ ಗುರುತಿಸಿ ಕ್ರೀಡಾ 42ನೇ ಫೌಂಡೇಶನ್ ಡೇ ಇವತ್ತು ಏಪ್ರಿಲ್ 12, 2026 ಇವತ್ತು ನಮಗೆ ಅವಾರ್ಡ್ ಸೆರೆಮನಿಯನ್ನು ಮಾಡಿದ್ದೆ. ತುಂಬ ಖುಷಿಯಾಯಿತು. ಈ ಸಂಘದ ರಚನೆಯಲ್ಲಿ ತುಂಬ ಜನರ ಶ್ರಮ ಇದೆ, ತುಂಬ ಜನರ ಸಲಹೆ ಇದೆ, ತುಂಬ ಜನರ ಸಹಕಾರ ಇದೆ. ಮೊದಲನೇದಾಗಿ ನಮ್ಮ ಹೆದ್ದಾರಿ ಮಠದ ಗುರುಗಳು ಹಿರಿಯರ ಇವರ ಸಲಹೆಯ ಸೂಚನೆ ಯಾವಾಗಲೂ ಇದ್ದೇ ಇರುತ್ತೆ. ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಕೊಡ್ತಿರ್ತಾರೆ. ಅದನ್ನು ಪ್ರಕಾರ ನಾವು ಮುಂದುವರಿತಿದ್ದೆ. ಅವರ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರುತ್ತೆ, ಇವತ್ತು ಇದೆ, ಮುಂದೆ ಇದೆ, ಯಾವತ್ತೂ ಇರುತ್ತೆ. ಜೊತೆಗೆ ನಮ್ಮ ವಕೀಲರಾದ ನೀಲ್ ಪೆರೇರ ಅವರು, ಕೋಟದ ನಮ್ಮ ಆತ್ಮೀಯ ವಕೀಲರು, ಅವರು ನೀವು ರೈತ ಸಂಘದ ಮುಖಂಡರೈಕ್ ನಮ್ಮ ಆಸೆ ಇತ್ತು. ಕಳೆದ ವರ್ಷನೇ ಹೇಳ್ತಿದ್ರು, ಬಟ್ ಈ ವರ್ಷ ರೇಡಿಯೋ ಕುಂದಾಪುರ ಹೆರ್ಗಾಕಿ ನಮಗೊಂದು ಅವಕಾಶ ಸಿಕ್ಕಿತ್ತು. ಅದರಂತೆ ಅವರು ಸಹಕಾರ ನಮಗೆ ಯಾವತ್ತೂ ನೆನೆಸಿಕೊಳ್ಳುತ್ತೇವೆ. ಅವರ ಕಾನೂನು ಸಲಹೆ ಯಾವತ್ತೂ ನಮಗೆ ಬೇಕು, ಕೊಡ್ತಾನೆ ಇರ್ತಾರೆ, ನಮ್ಮೊಂದಿಗೆ ಇರ್ತಾರೆ. ಅವರೊಂದಿಗೆ ನಾವು ಯಾವತ್ತೂ ಇರುತ್ತೆ ಅಂತ ಹೇಳ್ತಾ, ಹಾಗೆ ಇದೆಲ್ಲದಕ್ಕೂ ಕಾರಣ ಪ್ರಾರಂಭಿಕ ಹಂತದಲ್ಲಿ ಗುರುತಿಸುವೊಬ್ಬರು ಬೇಕಾಗುತ್ತೆ. ಯಾರನ್ನೇ ಆಗಲಿ ಪ್ರಾರಂಭಿಕದಲ್ಲಿ ಗುರುತಿಸುವೊಬ್ಬರು ಬೇಕಾಗುತ್ತೆ. ನಮ್ಮನ್ನು ಪ್ರಾರಂಭಿಕ ಹಂತದಲ್ಲಿ ರೈತನಾಗಿ ಯಶಸ್ವಿ ರೈತ ಅಂತ ಗುರುತಿಸಿದವರು ಕುಂದಾಪುರದ ಕೃಷಿ ಇಲಾಖೆಯ ರಮಿತಾ ಮೇಡಮ್. ಇವರು ಆತ್ಮ ಸಿಬ್ಬಂದಿ, ನಮ್ಮ ತೋಟಕ್ಕೆ ಬರ್ತಾರೆ, ಪರಿಚಯ ಆಗುತ್ತೆ. ನಮ್ಮ ಕೆಲಸದ ವೈಖರಿ ಮತ್ತು ಅತಿ ಶೀಘ್ರದಲ್ಲಿ ಯಶಸ್ಸು ಇದನ್ನೆಲ್ಲ ಗುರುತಿಸಿ ಪ್ರಥಮ ಬಾರಿಗೆ ನಮ್ಮನ್ನು ಗುರುತಿಸಿದವರು ರಮಿತಾ ಮೇಡಮು. ಆತ್ಮ ಯೋಜನೆಯಲ್ಲಿ ತಾಲೂಕು ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಅಲ್ಲಿಂದ ಮುಂದಕ್ಕೆ ಪ್ರತಿಯೊಂದು ಪ್ರಶಸ್ತಿಗಳು ಬರ್ತಾ ಹೋಗ್ತವೆ. ಅವರ ಸಹಕಾರ ತುಂಬ ಇದೆ. ರೈತರ ಮೇಲೆ ಅಭಿಮಾನವಿಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಹೇಳ್ತಾ, ನಿಮ್ಮ ಪ್ರೀತಿ ಮತ್ತು ಶುಭ ಹಾರೈಕೆ ಯಾವತ್ತೂ ರೈತರ ಮೇಲೆ ಇರಲಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.